ಫ್ರೆಂಡ್ಸ್, ಇವತ್ತು ಒಂದು ಈಸಿಯಾದ ಒಂದು ಸ್ನ್ಯಾಕ್ ರೆಸಿಪಿ ಮಾಡ್ತಾ ಇದ್ದೀನಿ. ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕ್ಕೊಡ್ಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರಿಗೆ ಒಂದು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆ ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೋಬೋದು, ಆದರೆ ಮೊಟ್ಟೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. 1/4 ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕಲರ್ಗೆ. 1 ಗ್ಲಾಸಷ್ಟು ನೀರು, 1 ಕಪ್ಪಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ 250 ಗ್ರಾಮ್ ಮೈದಾ ಇದೆ. ಮೈದಾ ಬೇಡ ಅಂತ ಹೇಳಿದ್ರೆ ಗೋಧಿ ಪುಡಿ ಯೂಸ್ ಮಾಡ್ಬೋದು, ಆದರೆ ಟೇಸ್ಟ್ ಮೈದಾ ಹಾಕಿದ್ರೇ ಚೆನ್ನಾಗಿರೋದು. ಕಾಲು ಟೀ ಸ್ಪೂನಷ್ಟು ಉಪ್ಪು, ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡಬೇಕು ಅಂತಲೇ ಇಲ್ಲ, ಬೇಕಾದ್ರೆ ವಿಸ್ಕಲ್ಲು ಬೇಕಾದ್ರೆ ಮಿಕ್ಸ್ ಮಾಡ್ಕೊಬೋದು. ಆ ಥರ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಗ್ರೈಂಡ್ ಮಾಡ್ಕೊಂಡಿದ್ದನ್ನ ಹಾಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು, ತುಂಬ ನೀರು ಮಾಡ್ಕೊಳ್ಳೋದು ಬೇಡ, ಗಟ್ಟಿನೂ ಹಾಕಬಾರ್ದು. ದೋಸೆಗೆಲ್ಲ ಇರುತ್ತಲ್ಲ ಆ ಥರ ಇಟ್ಟಿದ್ರೆ ಸಾಕು. ಏನಾದ್ರು ಸ್ವಲ್ಪ ನೀರಾಯ್ತು ಅಂತ ಹೇಳಿದರೆ ಸ್ವಲ್ಪ ಪೌಡರ್ ಹಾಕ್ಕೊಳ್ಳಿ, ಅಥವಾ ಗಟ್ಟಿ ಆಯಿತು ಅಂದರೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ರೆಡಿ ಇದೆ. ಈಗ ಇದಕ್ಕೆ ಫಿಲ್ಲಿಂಗ್ನ ರೆಡಿ ಮಾಡ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಪೀಸ್ ಮಾಡ್ಕೊಂಡಿರೋ ಗೋಡಂಬಿ, ಇದು ಆಪ್ಷನಲ್, ಬೇಕಾದರೆ ಮಾತ್ರ ಹಾಕ್ಕೊಂಡ್ರೆ ಆಯಿತು, ಅಥವಾ ಬೇರೆ ಡ್ರೈ ಫ್ರೂಟ್ಸ್ ಯಾವುದಾದ್ರು ಇಷ್ಟ ಇದ್ದರೆ ಅದನ್ನೂ ಹಾಕೋಬೋದು. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ 1 ಕಪ್ಪಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದು 1 ಮಿನಿಟ್ ಫ್ರೈ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಫ್ರೈ ಮಾಡ್ಕೊಳ್ಳೋದೇನು ಬೇಡ. ಇದಕ್ಕೆ ಒಂದು 5-6 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 30 to 40 ಸೆಕೆಂಡ್ಸ್ ಹುರ್ಕೋಬೇಕು. 1/4 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು. ತವನ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಆದಮೇಲೆ ದೋಸೆ ಮಾಡೋ ಥರ ಸ್ವಲ್ಪ ತಿನ್ನಾಗಿ ಹಾಕೋಬೇಕು. ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಮುಚ್ಚಳ ಏನು ಮುಚ್ಚೋದು ಬೇಡ. ಈ ಥರ ಮೇಲೆ ಕಲರ್ ಚೇಂಜ್ ಆದಾಗ ಬೆಂದಿದೆ ಅಂತ ಈಗ ಮಚ್ಚಿ ಹಾಕೊಳ್ಳೋಣ. ಬೇಗ ಬೇಯುತ್ತೆ, ಒಂದು 30 ಸೆಕೆಂಡ್ಸಲ್ಲೇ ಬೆಂದ್ಬಿಡುತ್ತೆ. ಇದು 2 ಸೈಡು ಒಂದು 30 ಸೆಕೆಂಡ್ಸ್ ಬೇಯಿಸ್ಕೊಂಡ್ರೆ ಸಾಕು. ರೆಡಿ ಇದೆ, 2 ಸೈಡು ಬೆಂದಿದೆ. ಈಗ ತೆಗೆದು ಬಿಡೋಣ. ಇದೇ ಥರ ಎಲ್ಲ ಮಾಡ್ಕೊಬೇಕು. ಈಗ 1 ಸ್ಪೂನಷ್ಟು ಫ್ರೈ ಮಾಡ್ಕೊಂಡಿರೋ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಮಧ್ಯೆ ಹಾಕೊಂಬಿಡಿ, ಸ್ವಲ್ಪ ಸೈಡಲ್ಲಿ ಹಾಕೋಬೇಕು. ಆಮೇಲೆ ಈ ಥರ ಟೈಟಾಗಿ ಸ್ವಲ್ಪ ಮಡ್ಚ್ಕೊಬೇಕು. ಈ ಥರ ಹಿಂಗೆ ರೋಲ್ ಮಾಡಿ ಈ ಸೈಡಲ್ಲಿರೋ ಪಾರ್ಟ್ ಆ ಸೈಡು ಈ ಸೈಡು ಈ ಥರ ಮಡ್ಚ್ಕೋಬೇಕು. ಈ ಥರ ರೋಲ್ ಮಾಡ್ಕೋಬೇಕು. ಈ ಥರ ರೋಲ್ ಮಾಡಿಕೊಂಡ್ರೆ ಆಯಿತು. ಇದೇ ಥರ ಎಲ್ಲ ರೋಲ್ ಮಾಡಿ ಇಡಬೇಕು. ಇನ್ನೊಂದು ಥರನೂ ರೋಲ್ ಮಾಡ್ಕೊಬೋದು, ಲೆಟರ್ ಥರನೂ ರೋಲ್ ಮಾಡ್ಕೊಬೋದು. ಈ ಡಿಶ್ಗೆ ಲವ್ ಲೆಟರ್ ಅಂತಲೂ ಹೇಳ್ತಾರೆ. ಹಾಕ್ಕೊಂಡು ಈ ಥರ ರೋಲ್ ಮಾಡಿ ಈ ಕಡೆ ಮಡಚಬೇಕು. ಆಮೇಲೆ ಇನ್ನೊಂದು ರೋಲ್ ಮಾಡ್ಕೊಬೇಕು. ಈ ಕಡೆ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನ ಮೇಲೆ ಈ ಥರ ಮಡಚಬೇಕು. ಆಮೇಲೆ ಒಂದು ಲವಂಗನ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಲವ್ ಲೆಟರ್ ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ರೋಲ್ ಮಾಡ್ಕೊಳ್ಬೋದು. ಇದನ್ನು ನೀವು ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕಾಗಿ ಯೂಸ್ ಮಾಡ್ಬೋದು, ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕಿ ಕೊಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಚಾನಲ್ಗಿನ್ನೂ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.